ಕಾಮಿಡಿ ಚೆನ್ನಾಗಿದೆ. ತಾಯಿ ಮತ್ತು ಅವ್ರ ತಾಯಿದು ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ಕೆಲವೊಂದು ಸಲ ಏನೋ ಅನ್ಕೊಂತೀವಿ ನಾವು, ನಿಜವಾಗ್ಲೂ ಆ ರೀತಿ ರೂಪ ತಾಳಿ ಬರಬೇಕು ಕೆಲವೊಂದು ವ್ಯಕ್ತಿಗಳಿಗಾಗಲಿ, ಕೆಲವೊಂದು ಹೆಣ್ಮಕ್ಳಿಗಾಗಲಿ. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು. ಏನಿಲ್ಲ, ಕಾಮಿಡಿ ಸೀನ್ ಚೆನ್ನಾಗಿದೆ, ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದು, ಚೆನ್ನಾಗಿದೆ. ಈ ಥರ ಕತೆ ಎಲ್ಲರೂ ಬಂದಿತ್ತ ನೋಡಿದ್ರ ಮುಂಚೆ? ಇಲ್ಲ ಇಲ್ಲ, ಡಿಫ್ರೆಂಟ್ ಆಗಿದೆ. ಇದೆ ಡಿಫ್ರೆಂಟ್ ಆಗಿದೆ. ರಾಜ್ಬಿ ಶೆಟ್ಟಿ ಆಕ್ಟಿಂಗ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಕಾಮಿಡಿ ಸೀನ್ಸ್ ಚೆನ್ನಾಗಿದಾವ, ಎಲ್ಲ ನೋಡ್ಬೋದು. ಏನು ಇಷ್ಟ ಆಯಿತು? ಕಾಮಿಡಿ ಇಷ್ಟ ಆಯಿತು. ಕಾಮಿಡಿಯಲ್ಲಿ ಇಷ್ಟ ಆಗಿದೆ ಮೇಡಮ್. ನಿಮ್ಗೆ ಏನು ಅನಿಸ್ತು ಮೇಡಮ್? ತುಂಬ ಚೆನ್ನಾಗಿದೆ ಮೂವಿ. ಕಾಮಿಡಿ ತುಂಬ ಚೆನ್ನಾಗಿದೆ, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತುಂಬ ಚೆನ್ನಾಗಿದೆ. ರಾಜ್ಬಿ ಶೆಟ್ಟಿ ಅವರ ಆ್ಯಕ್ಟಿಂಗ್ ಸೂಪರ್ ಮೇಡಮ್. ಅಮ್ಮ ಅವ್ರ ಕ್ಯಾರೆಕ್ಟರ್ ತುಂಬ ಕರೆಕ್ಟಾಗಿದೆ. ಒಳ್ಳೆ ಮೆಸೇಜ್ ಇದೆ ಮೂವಿಲಿ. ಎಲ್ಲರೂ ಬಂದು ನೋಡ್ಬೇಕು ಈ ಮೂವಿನ. ತುಂಬ ದಿನ ಆದಮೇಲೆ ಕನ್ನಡದಲ್ಲಿ ಇಂಥ ಒಳ್ಳೆ ಮೂವಿ ಬಂದಿದೆ. ಗುಡ್ ಮೆಸೇಜ್ ಇದೆ. ಕ್ಲೈಮ್ಯಾಕ್ಸ್ ಎಲ್ಲ ಹೇಗಿದೆ ಸರ್? ಕ್ಲೈಮ್ಯಾಕ್ಸ್ ಸೂಪರ್, ಫಿಲಿಮಲ್ಲಿ ಸೂಪರ್ ಇಷ್ಟ ಆಗಿದೆ ಅಂದರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಅರ್ಥ ಆಗಿತ್ತು ನನಗೆ. ಸೂಪರ್ ಸರ್, ಸೂಪರ್ ಇದೆ. ಕಾಮಿಡಿ ಇದೆ, ದೌದ್ ಥರ ಆ್ಯಕ್ಟಿಂಗ್ ಮಾಡೋದು ಚೆನ್ನಾಗಿದೆ. ಸೂಪರ್ ಆಗಿದೆ ಫಿಲಮ್. ಸರ್ ನಿಮ್ಗೆ ಏನು ಇಷ್ಟ ಆಯಿತು? ನಮಗೆ ಎಲ್ಲ ಇಷ್ಟ ಆಯಿತು. ಫಿಲಮ್ ಚೆನ್ನಾಗಿದೆ, ಸೂಪರ್ ಆಗಿದೆ. ತಾಯಿ ಸೆಂಟಿಮೆಂಟ್ ಎಲ್ಲ ಹೇಗೆ? ತಾಯಿ ಸೆಂಟಿಮೆಂಟ್ ಇದೆ, ಸುಲೋಚನಾ ಅಂತೇಳಿ ದೌದ್ ಸೆಂಟಿಮೆಂಟು ಅದು ಚೆನ್ನಾಗಿದೆ. ಇನ್ನೊಬ್ಬ ಅವರು ಹೀರೋನು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಲ್ಲ ಚೆನ್ನಾಗಿದೆ. ರಾಜ್ಬಿ ಶೆಟ್ಟಿ ಸರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಭಾಳ ದಿನ ಆದಮೇಲೆ ನಕ್ಕಿದ್ದೀವಿ ಸರ್. ಒಳ್ಳೆ ಎಂಟರ್ಟೈನ್ ಮೂವಿ, ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಯಿತು ಸರ್ ಮೂವಿಲಿ? ಸರ್ ಮೂವಿಲಿ ಮೇಕಿಂಗು ಪ್ಲಸ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಲ್ಲ ಚೆನ್ನಾಗಿದೆ. ಒಳ್ಳೆಯದು ಸರ್. ರಾಜ್ಬಿ ಶೆಟ್ಟಿ ಸರು ಚೆನ್ನಾಗಿ ಮಾಡಿದ್ದಾರೆ, ಮತ್ತು ರವಿ ಸರ್ ಒಳ್ಳೆ ಮೂವಿ ಚೆನ್ನಾಗಿತ್ತು. ಕನ್ನಡದಲ್ಲಿ ಎಸ್, ನಿಮಗೆ ಹೇಗೆ? ಅದು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಸ್ ಐ ಟೋಲ್ಡ್, ಒಂದು ಬ್ರೇಕ್ ಬೇಕಾಗಿತ್ತು ಕನ್ನಡ ಸಿನಿಮಾಗೆ. ಫ್ರಮ್ ಸೋಯಿಂದ ಒಂದು ಒಳ್ಳೆ ಬ್ರೇಕ್ ಸಿಕ್ಕಿದೆ. ಎಲ್ಲರೂ ತುಂಬ ಒಳ್ಳೆ ಪರ್ಫಾರ್ಮರ್ಸ್. ತಾಯಿ ಕರೆಕ್ಷನ್ ನಿಮಗೆ ಇಷ್ಟ ಆಯಿತು? ಅಂದರೆ ಲೈಕ್ ಸುಲೋಚನಾ ಅವರ ಕ್ಯಾರೆಕ್ಟರ್? ಹಾಂ, ಅಫ್ಕೋರ್ಸ್. ನಾನು ಸುಲೋಚನಾ ಅಂದರೆ ಯಾರೋ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ದಿಸ್ ವಾಸ್ ಟೋಟಲಿ ನ್ಯೂ ಥಿಂಗ್. ತುಂಬ ಚೆನ್ನಾಗಿ ಬಂತು. ಸೊ ಎಸ್, ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆ್ಯಂಡ್ ಟು ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ನಮಗೆ ಬೇಕಾಗಿತ್ತು ಇಂಥ ಸಿನಿಮಾ. ಎಸ್, ಒಂದು ಮಲಯಾಳಂ ಸಿನಿಮಾ ನೋಡ್ದಂಗೆ ಫೀಲ್ ಆಯಿತು. ಐ ಹೋಪ್ ದಿಸ್ ರೀಚಸ್ ದ ಹೈಟ್ಸ್ ದಟ್ ಇಸ್ ಮಸ್ಟ್ ವಾಚ್. ಎಲ್ಲರೂ ನೋಡ್ಬೋದು. ಏನು ಇಷ್ಟ ಆಯಿತು? ಕಾಮಿಡಿ, ಮೇನ್ ಕಾಮಿಡಿ. ಅಂದರೆ ಎಲ್ಲರೂ ಫ್ರೆಷರ್ಸ್ ಇದ್ದಾರೆ, ಯಾರು ಅಂದರೆ ನೋನ್ ಆ್ಯಕ್ಟರ್ಸ್ ಇದ್ದಾರೆ, ಬಟ್ ಸ್ಟಿಲ್ ಫ್ರೆಷರ್ಸ್ ಜಾಸ್ತಿ ಇದ್ದಾರೆ. ಹೊಸಬ್ರು ಸಿನಿಮಾ ಅಂತ ಹೇಳಿ ತುಂಬ ಜನ ಬರಲ್ಲ, ಬಟ್ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ತುಂಬ ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ. ಮ್ಯಾಮ್, ನಿಮಗೆ ಮದರ್ ಕ್ಯಾರೆಕ್ಟರ್ ಎಷ್ಟು ಕನೆಕ್ಟ್ ಆಯಿತು? ಇದರಲ್ಲಿ ಮದರ್ ಕ್ಯಾರೆಕ್ಟರ್ ಸುಲೋಚನಾ ಕನೆಕ್ಷನ್ಗಿಂತ ಅದು ಏನಂತಾರೆ, ಸ್ಪಿರಿಟ್ ಅಂತ ತೊಗೊಂಡು ಮಾಡಿದ್ದಾರೆ. ಬಟ್ ಇದರಲ್ಲಿ ಸ್ಪಿರಿಟ್ಗಿಂತ ಮೇನ್ ಕಾಮಿಡಿ, ಸಿನಿಮಾನೇ ಕಾಮಿಡಿ ಇದೆ. ಲೈಕ್ ಇದರಲ್ಲಿ ಯಾವುದೇ ಏಜ್ ಗ್ರೂಪ್ ಅಂತಿಲ್ಲ, ಎಲ್ಲರೂ ಬಂದು ನೋಡ್ಬೋದು. ಮದರ್ ಕ್ಯಾರೆಕ್ಟ್ರು ಲಾಸ್ಟ್ ಮೂಮೆಂಟಲ್ಲಿ ಕನೆಕ್ಟ್ ಆಗುತ್ತೆ. ಲೈಕ್ ಆ ಹುಡುಗನ ಕ್ಯಾರೆಕ್ಟ್ರೇ ಬೇರೆ, ಬಟ್ ಅವ್ನ ಕೊನೆಯಲ್ಲಿ ಹೆಂಗೆ ಟರ್ನ್ ಅದ ಅಂತ ತೋರಿಸಿದ್ದಾರೆ ಆ ಮದರ್ ಕ್ಯಾರೆಕ್ಟ್ರು ಎಂಟ್ರ್ ಆದಮೇಲೆ. ಸೊ ತುಂಬ ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ.